ಸತ್ಯಣ್ಣ ಅಂತಲೇ ಫೇಮಸ್ ಆಗಿದ್ದ ನಟ ಸತ್ಯಜಿತ್ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಮಧ್ಯಾಹ್ನ ಹೆಗಡೆ ನಗರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಸುಮಾರು 650ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಸತ್ಯಜಿತ್ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ನಟ ಸತ್ಯಜಿತ್ ನಿಧನ. ನನ್ನಪ್ಪ ಹೃದಯವಂತ ಅಂತ ಕಣ್ಣೀರಾದ ಮಗ. ಸ್ಯಾಂಡಲ್ವುಡ್ನ ಹಿರಿಕಿರಿ ತಲೆಮಾರಿನ ಬಹುತೇಕ ನಟ ನಟಿಯರೊಂದಿಗೆ ಬೆಳ್ಳಿ ಪರದೆಯಲ್ಲಿ ಮಿಂಚಿದ್ದ ನಟ ಸತ್ಯಜಿತ್ ನಿಧನರಾಗಿದ್ದಾರೆ. ಬೆಳಗಿನ ಜಾವ 2ರ ಸುಮಾರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಸತ್ಯಜಿತ್ ಆರೋಗ್ಯ ಸ್ಥಿತಿ ಗಂಭೀರವಾಗಿ ಕಳೆದ ಸೋಮವಾರ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆ ಕೊಡಲಾಗ್ತಾ ಆದರೆ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಗುರುವಾರ ಡಯಾಲಿಸಿಸ್ ಮಾಡುವಾಗ ಹಾರ್ಟ್ ರೇಟ್ ಕಡಿಮೆಯಾಗಿತ್ತು. ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗ್ತಾ ಇತ್ತು. ಹಾಗಾಗಿ ವೆಂಟಿಲೇಟರ್ ಸಪೋರ್ಟ್ ಕೊಡಲಾಗಿತ್ತು. ನಿನ್ನೆಯಷ್ಟೇ ಸತ್ಯಜಿತ್ ನಿಧನರಾಗಿದ್ದಾರೆ ಅನ್ನೋ ವದಂತಿ ಹಬ್ಬಿತ್ತು. ಆದರೆ ಇದನ್ನ ಅಲ್ಲಗಳೆದಿದ್ದ ಪುತ್ರ ಆಕಾಶ್, ಅಪ್ಪ ಸೀರಿಯಸ್ ಆಗಿದ್ದಾರಷ್ಟೇ, ಐಸಿಯುನಲ್ಲಿ ಚಿಕಿತ್ಸೆ ನಡೀತಾ ಇದೆ ಅಂತ ಹೇಳಿದ್ರು. ಆದರೆ ಇವತ್ತು ನಸುಕಿನ ಜಾವ 2 ಗಂಟೆಗೆ ಉಸಿರು ಚೆಲ್ಲಿದ್ದಾರೆ. ಬೆಳಗ್ಗೆ ಬೆಂಗಳೂರಿನ ಹೆಗಡೆ ನಗರದ ಸತ್ಯಜಿತ್ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇರಿಸಲಾಗಿತ್ತು. ಆ ಬಳಿಕ ಮಧ್ಯಾಹ್ನ ಹೆಗಡೆ ನಗರದ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಮಗ ಆಕಾಶ್ ಮಾತಾಡಿ, ತಂದೆ ನಮಗೆ ಯಾವುದೇ ರೀತಿಯ ಕೊರತೆ ಮಾಡಲಿಲ್ಲ. ಒಳ್ಳೆ ಹೃದಯವಂತ ನಮ್ಮ ತಂದೆಯನ್ನ ಕಳೆದುಕೊಂಡಿರೋದು ದುಃಖ ತಂದಿದೆ. ನಮಗೆ ಸರ್ಕಾರ ಮತ್ತು ಚಿತ್ರರಂಗ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿದ್ರು. ತುಂಬ ಚೆನ್ನಾಗಿ ನೋಡ್ಕೊಂಡ್ರಣ್ಣ. ನಿಜ ಹೇಳಬೇಕಂದ್ರೆ ಇಂಥ ಒಂದು ತಂದೆ ನಾವು ಪಡಿಬೇಕಂದ್ರೆ ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀವಿ. ನಾವೆಲ್ಲ ತುಂಬ ಲಕ್ಕಿ. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಒಳ್ಳೆ ಒಂದು ಲೈಫನ್ನು ಹೇಗೆ ಲೀಡ್ ಮಾಡಬೇಕು, ಲೈಫಲ್ಲಿ ಹೇಗೆ ಫೈಟ್ ಮಾಡಬೇಕನ್ನೋ ಕಲಿಸಿದ್ದಾರೆ. ನಾನು ಇಷ್ಟೇನು ಕೇಳ್ಕೊತೀನಿ ಅಂದರೆ, ನಮ್ಮ ಫಿಲ್ಮ್ ಚೇಂಬರಿಂದ, ಸರ್ಕಾರದಿಂದ ಸ್ವಲ್ಪ ಅವರಿಗೆ ಒಂದು ಸಹಾನುಭೂತಿ ಆಗಲಿ. 650ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಸತ್ಯಜಿತ್, ಕೆಂಡದಂಥ ಕಣ್ಣು, ಮಗುವಿನಂಥ ಮನಸ್ಸು. ಡಾಕ್ಟರ್ ರಾಜ್ ಜೊತೆಗೂ ಸೈ, ಅಪ್ಪು ಜೊತೆಗೂ ಸೈ. ಸೈಯದ್ ನಿಜಾಮುದ್ದೀನ್ ಹೆಸರಿದ್ರೂ ಕೂಡ ಸತ್ಯಜಿತ್ ಅಂತಲೇ ಫೇಮಸ್ ಆಗಿದ್ರು. ಕನ್ನಡದಲ್ಲಿ ಸುಮಾರು 650 ಚಿತ್ರಗಳಲ್ಲಿ ಸತ್ಯಜಿತ್ ನಟಿಸಿದ್ದಾರೆ. ಖಳನಟ ಮತ್ತು ಪೋಷಕ ನಟ ಪಾತ್ರ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಜನರನ್ನ ರಂಜಿಸಿದ್ರು. ಕೆಂಡದಂಥ ಕಣ್ಣು ಹೊಂದಿದ್ದ ಸತ್ಯಜಿತ್ ನೆಗೆಟಿವ್ ಪಾತ್ರ ಕೊಟ್ರೂ ಸರಿ, ಪೋಷಕರ ಪಾತ್ರ ಕೊಟ್ರೂ ಸರಿ, ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶಿವರಾಜ್ ಕುಮಾರ್, ರವಿಚಂದ್ರನ್, ಪುನೀತ್ ರಾಜ್ಕುಮಾರ್, ಸುದೀಪ್, ದರ್ಶನ್ ಸೇರಿದಂತೆ ಸಾಕಷ್ಟು ಕಲಾವಿದರ ಸಿನಿಮಾಗಳಲ್ಲಿ ಸತ್ಯಜಿತ್ ಅಭಿನಯಿಸಿದ್ದಾರೆ. ಸತ್ಯಜಿತ್ ಅಗಲಿಕೆಗೆ ಸ್ಯಾಂಡಲ್ವುಡ್ ಕಂಬನಿ. ಹಿರಿಯ ನಟ ಸತ್ಯಜಿತ್ ನಿಧನಕ್ಕೆ ಸ್ಯಾಂಡಲ್ವುಡ್ ಕಂಬನಿ ಮಿಡಿದಿದೆ. ನಟ ಪುನೀತ್ ರಾಜ್ಕುಮಾರ್ ಮಾತಾಡಿ, ನನ್ನ ಮೊದಲ ಅಪ್ಪು ಸಿನಿಮಾದಲ್ಲಿ ಕೆಲಸ ಮಾಡಿದ್ರು, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂದ್ರು. ರಂಗಾಯಣ್ ರಘು ಕೂಡ ನಮಗಿಂತ ಸೀನಿಯರ್ ಆಗಿದ್ರು, ಎಲ್ಲರ ಜೊತೆ ಜಾಲಿಯಾಗಿ ಇರ್ತಾ ಇದ್ರು. ಬಾಲಿವುಡ್ ನಟ ನಾನಾ ಪಾಟೇಕರ್ ಜೊತೆಗೂ ನಟಿಸಿದ್ರು ಅಂತ ಅವರಿಗೆ ಕನ್ನಡದ ಮೇಲೆ ವಿಶೇಷ ಪ್ರೀತಿ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಉಳಿದ್ರು ಅಂತ ಸ್ಮರಿಸಿಕೊಂಡ್ರು. ಅಪ್ಪು ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ, ಅದಲ್ಲದೆ ಅಭಿ ಸಿನಿಮಾದಲ್ಲೂ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ವೀರ ಕನ್ನಡಿಗಲ್ಲಿ ಆ್ಯಕ್ಟ್ ಮಾಡಿದ್ರು. ಸುಮಾರು ಒಂದು ವರ್ಷದಿಂದ 1.5 ವರ್ಷದಿಂದ ನಮ್ಮ ಮನೆಗೆ ಬಂದಿದ್ರು. ಒಂದ್ಸಲ ವೀಲ್ ಚೇರ್ಲ್ಲ ಬಂದಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಇದೆ. ಅಂದರೆ ಅವ್ರು ಮಾಡಿರೋಂಥ ಸಿನಿಮಾಗಳನ್ನ ನಾವು ನೆನೆಸ್ಕೊಂಡು. 72 ವರ್ಷದ ಸತ್ಯಜಿತ್ ಅವರಿಗೆ ಕೆಲವು ವರ್ಷಗಳಿಂದ ಅನಾರೋಗ್ಯ ಕಾಡಿತ್ತು. ಗ್ಯಾಂಗ್ರೀನ್ನಿಂದಾಗಿ ಒಂದು ಕಾಲು ಕಳೆದುಕೊಂಡಿದ್ರು. ಹೀಗಾಗಿ ನಟನೆಯಿಂದ ದೂರ ಇದ್ರೂ ಕೂಡ ಚಿತ್ರರಂಗದ ಜೊತೆ ನಂಟು ಕಳೆದುಕೊಂಡಿರಲಿಲ್ಲ. ಆದ್ರೀಗ ಸತ್ಯಜಿತ್ ನೆನಪು ಮಾತ್ರ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ನಾಡಹಬ್ಬ ಮೈಸೂರು ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇದೆ. ಸರ್ಕಾರ ಕುಸ್ತಿ ಸ್ಪರ್ಧೆಯನ್ನೇ ರದ್ದು ಮಾಡಿದ್ರು ಕೂಡ ಕುಸ್ತಿ ಪರಂಪರೆ ನಿಲ್ಲಬಾರದು ಅನ್ನೋ ಕಾರಣಕ್ಕೆ ಕುಸ್ತಿ ಪಟುಗಳೇ ಸಾಹುಕಾರ್ ಎಸ್ ಚೆನ್ನಯ್ಯ ಕುಸ್ತಿ ಅಖಾಡದಲ್ಲಿ ಕುಸ್ತಿಯನ್ನು ಆಯೋಜಿಸಿದ್ರು. ಮಳೆ ಅಡ್ಡಿ ನಡುವೆಯೂ ಕೂಡ ಮಳೆಯಿಂದಾಗಿ ವಿದ್ಯುತ್ ಕಂಬವೊಂದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಭಾನುವಾರ ಆಗಿದ್ದ ಕಾರಣ ಇವತ್ತು ಮೈಸೂರಿನಲ್ಲಿ ಪ್ರವಾಸಿಗರ ದಂಡು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಈ ನೈತಿಕ ಪೊಲೀಸ್ಗಿರಿ ಅನ್ನೋದು ಯಾಕೋ ಜಾಸ್ತಿ ಆಗ್ತಾ ಇದೆ. ಅದು ಬೆಂಗಳೂರಿನಿಂದ ಆರಂಭವಾಗಿತ್ತು. ಒಂದು ಬೈಕ್ನಲ್ಲಿ ಹೋದಂತಹ ಯುವಕ ಯುವತಿ ಬುರ್ಕಾ ಹಾಕೊಂಡಿದ್ರು. ಅಲ್ಲಿಂದ ಶುರುವಾಗಿದ್ದು ಈಗ ಮಂಡ್ಯಕ್ಕೆ ಬಂದು ತಲುಪಿದೆ. ಮಂಗಳೂರಿಗೆ ಹೋಗಿತ್ತು, ಅದಾದ ನಂತರ ಈಗ ಮಂಡ್ಯದಲ್ಲೂ ಕೂಡ
ಹಿಂಗೆ ಮಾಡಿದ್ದಾರೆ. ಪೊಲೀಸರು ಬಿಟ್ಟು ಕಳಿಸಿದಾರಂತೆ. ಮಾಧ್ಯಮ ನೋಡಿ ಎಚ್ಚೆತ್ಕೊಂಡಿದ್ದಾರಂತೆ ಪೊಲೀಸರು.